ಎವ್ರಿವನ್, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನಿಮ್ಮ ಚಾನೆಲ್ದು ವಾಚ್ ಟೈಮ್ ಅವರ್ ಯಾವ ಥರ ಇಂಕ್ರೀಸ್ ಮಾಡೋದಂತ. ತುಂಬ ಸಿಂಪಲ್ ಪ್ರಾಸೆಸಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಆ್ಯಂಡ್ ತುಂಬ ಈಸಿ ಸ್ಟೆಪ್ಸ್ ಗೈಸ್. ಇದನ್ನು ನೀವು ಮಾಡಿದರೆ ಡೈಲಿ ನಿಮ್ಮದು ಅಟ್ಲೀಸ್ಟ್ ಒಂದು 5 to 10 hours ನಿಮ್ಮದು ಗೇಯ್ನ್ ಆಗುತ್ತೆ. ನೀವು ಈ ಥರ ಟ್ರಿಕ್ನ ಯೂಸ್ ಮಾಡಿಬಿಟ್ಟು ನಿಮ್ಮದು ವಾಚ್ ಟೈಮ್ ಅವರ್ ಏನಿದೆ ಅದು ಜೆನ್ಯೂನ್ ಆಗಿ ನೀವು ಬಂದುಬಿಟ್ಟು ಗ್ರೋ ಮಾಡ್ಬೋದು. ಬೇರೆ ಥರ ನೀವೇನು ಮಾಡೋಕ್ಕೆ ಹೋಗಬೇಡಿ. ಅದು ಯಾಕಂದರೆ ಲಾಸ್ಟಲ್ಲಿ ನಿಮ್ಮ ಚಾನಲ್ ರಿವ್ಯೂವಿಗೆ ಹೋಗಬೇಕಿದ್ರೆ ನಿಮ್ಮ ಚಾನಲ್ ಬಂದುಬಿಟ್ಟು ಅವ್ರು ಮಾನಿಟೈಸ್ ಮಾಡಲ್ಲ. ಏನೇ ಇದ್ರೂ ನೀವು ಗೆನ್ಯೂನಾಗಿ ಮಾಡಿ ಅದು ನಿಮ್ಮದು ವಾಚ್ ಟೈಮ್ ಅವರ್ ಸಿಗುತ್ತೆ ನಿಮಗೆ. ಓಕೆನಾ? ನಾನು ಹೇಳಿದ ಟ್ರಿಕ್ಕಲ್ಲಿ ಇವತ್ತು ಮಾಡಿ ನಿಮ್ಮದು ಪಕ್ಕ ನಿಮ್ಮದು ಏನೇ ಪ್ರಾಬ್ಲಮ್ ಬರಲ್ಲ. ನಂದು ಇದೇ ಥರ ವಾಚ್ ಟೈಮ್ ಅವರ್ ಬಂದುಬಿಟ್ಟು ಗೇನ್ ಆಗ್ತಿದೆ. ನಾನು ಇದೇ ಥರ ಮಾಡ್ತೀನಿ. ಓಕೆನಾ ಗೈಸ್? ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ನಾವೀಗ ಬಂದಿದ್ದು ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ನಾವು ಓಪನ್ ಮಾಡ್ಕೊಳ್ಳೋಣ ಯೂಟ್ಯೂಬ್. ಓಕೆನಾ? ಅದಾದಮೇಲೆ ಗೈಸ್ ನಿಮಗೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಏನು ಮಾಡಬೇಕಂತ ನಾನು ಹೇಳ್ತೀನಿ. ಓಕೆನಾ? ಸಿಂಪಲ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಇದೇ ಪ್ರಾಸೆಸ್ನ ಮಾಡಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಡೈಲಿ ನಿಮ್ಮದು 10 to 15 ಅಂತೂ ವಾಚ್ ಟೈಮ್ ಅವರ್ ಗೇನ್ ಆಗೇ ಆಗುತ್ತೆ. ಓಕೆನಾ? ಓಕೆ ಗೈಸ್, ಇಲ್ಲಿ ಏನು ಮಾಡಬೇಕಂದ್ರೆ ಮೇಯ್ನಾಗಿ ನೀವು ಲೈವ್ ಮಾಡಬೇಕು. ಹೆಂಗಂದರೆ ನಾನು ಹೇಳ್ತೀನಿ ಈಸಿಯಾಗಿ. ನಿಮ್ಮ ಫೇಸ್ನು ತೋರಿಸಂಗಿಲ್ಲ. ನಾರ್ಮಲಿ ಹೆಂಗೆ ಲೈವ್ ಮಾಡಿ ನೀವು ನಿಮ್ಮದು ವಾಚ್ ಟೈಮ್ ಅವರ್ ಗೇನ್ ಮಾಡೋದಂತ ಹೇಳ್ತೀನಿ. ಸೊ ಸಿಂಪಲಿ ನಿಮ್ಮದು ಪ್ಲೇಲಿಸ್ಟ್ ಎಲ್ಲ ಆಗಿರಬೇಕು. ಪ್ಲೇಲಿಸ್ಟಲ್ಲಿ ನೀವು ವೀಡಿಯೋನ ಆ್ಯಡ್ ಮಾಡಿರಬೇಕು. 5-6 ಇಲ್ಲ 10 ವೀಡಿಯೋನ ಆ್ಯಡ್ ಮಾಡಿರಬೇಕು. ಸೊ ನಿಮಗೆ ಪ್ಲೇಲಿಸ್ಟ್ ಆ್ಯಡ್ ಮಾಡೋದು ಗೊತ್ತಿಲ್ಲ ಅಂದರೆ ನಾನೊಂದು ವೀಡಿಯೋ ಮಾಡಿದ್ದೀನಿ ಪ್ಲೇಲಿಸ್ಟ್ ಹೆಂಗೆ ಆ್ಯಡ್ ಮಾಡೋದಂತ. ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ನಂದು ಪ್ಲೇಲಿಸ್ಟ್ದು ವೀಡಿಯೋ ಬಂದುಬಿಟ್ಟು. ಓಕೆನಾ? ಅದು ಆದಮೇಲೆ ನೀವು ಏನು ಮಾಡಬೇಕಂತಂದರೆ ಇಲ್ಲಿ ನೀವು ಪ್ಲೇಲಿಸ್ಟು ಬಂದುಬಿಟ್ಟು ಮಾಡಬೇಕು. ಯಾಕಂದರೆ ಇಲ್ಲಿ ಲೈವ್ ಮಾಡಬೇಕಂದ್ರೆ ನಿಮ್ಮ ಪ್ಲೇಲಿಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್. ಓಕೆನಾ? ಅದು ಆದಮೇಲೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನಿಮ್ಗೆ ಸಿಂಪಲಿ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಗೋ ಲೈವ್ ಅಂತ. ಆ ಆಪ್ಷನಲ್ಲಿ ನೀವು ಬಂದುಬಿಟ್ಟು ಕ್ಲಿಕ್ ಮಾಡಬೇಕು. ಅದು ಆದಮೇಲೆ ಗೈಸ್ ನಿಮ್ಗೆ ಏನು ಮಾಡಬೇಕಂದ್ರೆ ಹೇಳ್ತೀನಿ. ನಿಮಗೆ ಫಸ್ಟು ಏನು ನೀವು ಪ್ಲೇಲಿಸ್ಟಲ್ಲಿ ವೀಡಿಯೋ ಹಾಕಿರ್ತೀರ 5-6 7 ಅದೇ ವೀಡಿಯೋಸ್ನ ಬಂದುಬಿಟ್ಟು ನೀವು ಇಲ್ಲಿ ನಿಮ್ಮ ಲೈವಲ್ಲಿ ಸ್ಕ್ರೀನ್ ಮಾಡಬೇಕು. ಯಾವ ಥರ ಅಂತ ಹೇಳ್ತೀನಿ. ಸೊ ಸಿಂಪಲಿ ನೀವು ಬಂದುಬಿಟ್ಟು ಲೈವ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಏನು ಮಾಡಬೇಕಂದ್ರೆ ಮೇಯ್ನಾಗಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಟೈಟಲ್ನ ನೀವು ಹಾಕಬೇಕು. ಸೊ ಈ ಥರ ಲೈವ್ ಓಪನ್ ಆಗುತ್ತೆ ನೋಡಿ, ಈ ಥರ ಲೈವ್ ಓಪನ್ ಆಗುತ್ತೆ. ಸೊ ಟೈಟಲಲ್ಲಿ ಬಂದುಬಿಟ್ಟು ಫಸ್ಟ್ ನೀವು ವಿಸಿಬಿಲಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಅನ್ಲಿಸ್ಟೆಡಲ್ಲಿ ಇಡ್ತಿದ್ದೀನಿ ನಾನು. ನೀವು ಅನ್ಲಿಸ್ಟೆಡಲ್ಲಿ ಇಡಬೇಡಿ, ಪಬ್ಲಿಕಲ್ಲಿ ಇಡಿ. ಯಾಕಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಹಾಗಾಗಿ ನಾನು ಬಂದುಬಿಟ್ಟು ಅನ್ಲಿಸ್ಟೆಡಲ್ಲಿ ಇಟ್ಟಿದ್ದೀನಿ. ಓಕೆನಾ ಗೈಸ್? ಅದಾದಮೇಲೆ ನಾವಿಲ್ಲಿ ಟೈಟಲ್ ಬಂದುಬಿಟ್ಟು ಬರೆಯೋಣ ಏನಂತ. ನಿಮ್ಮದು ಏನು ವೀಡಿಯೋದು ಏನು ಟೈಟಲ್ ಇದೆ, ನೀವು ಪ್ಲೇಲಿಸ್ಟಿಗೆ ಏನು ಟೈಟಲ್ ಕೊಟ್ಟಿದ್ರಿ ಅದೇ ಟೈಟಲ್ನ ನೀವು ಇಲ್ಲಿ ಬರಿಬೋದು. ಇಲ್ಲಾಂದರೆ ಹೀಗೆ ಇರೋಕ್ಕೆ ಬಿಡ್ಬೋದು. ಸೊ ನಿಮ್ಮ ಆಡಿಯನ್ಸ್ಗೆ ಗೊತ್ತಾಗಬೇಕಲ್ವ ನೀವು ಯಾವ ಟಾಪಿಕಲ್ಲಿ ಲೈವ್ ಮಾಡ್ತಿದ್ದೀರಾ ಅಂತ. ಹಾಗಾಗಿ ಟೈಟಲ್ ಬಂದುಬಿಟ್ಟು ನೀವು ಬರೆದ್ರೆ ಅವ್ರಿಗೇನು ಹೆಲ್ಪ್ಫುಲ್ ಆಗುತ್ತೆ ಗೊತ್ತಾಗೋಕ್ಕೆ. ಆಮೇಲೆ ಅವ್ರು ಬಂದುಬಿಟ್ಟು ನಿಮ್ಮ ಲೈವ್ನ ಜಾಯಿನ್ ಮಾಡ್ತಾರೆ. ಓಕೆನಾ? ಸೊ ನಾನು ಇಲ್ಲಿ ಸಿಂಪಲ್ಲಿ ನನ್ನ ಪ್ಲೇಲಿಸ್ಟಲ್ಲಿ ಏನು ಬರ್ತಿದೆ ಅದನ್ನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಇಲ್ಲ ಸ್ವಲ್ಪ ಡಿಫ್ರೆಂಟಾಗೂ ಬರಿತೀನಿ. ಸೊ ಯೂಟ್ಯೂಬ್ ಟ್ರಿಕ್ಸ್, ಒಂದು ನಿಮಿಷ, ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ ಅಂತ ಬರಿತೀನಿ. ಓಕೆನಾ? ಸೊ ನಿಮ್ಮದು ಏನು ಕ್ಯಾಟಗಿರಿ ಇದೆ ನೀವು ಅದ್ರ ಅಕಾರ್ಡಿಂಗ್ ಬರಿಬೋದು. ನೀವೇನಾದರೂ ಗೇಮಿಂದು ಬಗ್ಗೆ ಏನಾದರೂ ಹೇಳ್ತಿದ್ದೀರಾ ಅದು ಗೇಮ್ದು ನೀವು ಟೈಟಲ್ ಬರಿಬೋದು. ಇಲ್ಲ ಕುಕ್ಕಿಂಗ್ ವೀಡಿಯೋಸ್ದು ಏನಾದರೂ ಮಾಡ್ತಿದ್ದೀರಾ ನೀವು ಅದ್ರದ್ದು ಟೈಟಲ್ ಬರಿಬೋದು. ಓಕೆನಾ? ಸೊ ನಾನು ಸಿಂಪಲ್ ಇದು ಟೆಕ್ ಬಗ್ಗೆದು ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ ಫಾರ್ ನ್ಯೂ ಯೂಟ್ಯೂಬರ್ಸ್ ಅಂತ ಹಾಕಿದ್ದೀನಿ. ಓಕೆನಾ? ಇದಿಷ್ಟು ನಮ್ಮ ಟೈಟಲ್ ಆಯಿತು. ಓಕೆನಾ? ಆದಮೇಲೆ ಗೈಸ್ ನಮಗೆ ಡಿಸ್ಕ್ರಿಪ್ಷನ್ ಬರಿಬೇಕು. ಇದರಲ್ಲಿ ನೀವು ಏನು ಬೇಕಾದರೂ ಬರಿಬೋದು. ನೀವು ಆಪ್ಷನಲ್ಲಿ ನೀವು ಡಿಸ್ಕ್ರಿಪ್ಷನ್ ಬರೆದ್ರೂ ಬರಿಬೋದು, ಇಲ್ಲಾಂದರೆ ಹಂಗೆ ಸ್ಕಿಪ್ ಮಾಡ್ಬೋದು. ಸೊ ಬರೆದ್ರೆ ಚೆನ್ನಾಗಿರುತ್ತೆ ಅಂದ್ಕೊತೀನಿ, ಹಾಗಾಗಿ ನಾನು ಬರಿತಾ ಇದ್ದೀನಿ ಗೈಸ್. ನೋಡಿ ಈ ಥರ ಸಿಂಪಲಿ ನೀವು ಇದೇ ಥರ ಬರಿಬೋದು. ಓಕೆನಾ? ಓಕೆ, ನಾನೀಗ ಟೈಪ್ ಮಾಡ್ಕೊತಿದ್ದೀನಿ. ಹೆಲೋ ಗೈಸ್, ನಾವು ಇವತ್ತು ನನ್ನ ಲೈವಲ್ಲಿ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋಸ್ ಬೇಡ, ಇದನ್ನು ರಾಂಗ್ ಮಾಡೋಣ. ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ ಅಂತ ಇಟ್ಟು ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅಂತ ಹಾಕ್ತೀನಿ. ಓಕೆನಾ ಗೈಸ್? ನಿಮ್ಮ ಅಕಾರ್ಡಿಂಗ್ ನೀವು ಏನಾದರೂ ಹಾಕ್ಬೋದು. ಓಕೆನಾ? ನಿಮ್ಮ ವಿಡಿಯೋ ರಿಲೇಟೆಡ್ ಏನಿದೆ ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ 1-2 ಲೈನ್ ಇಲ್ಲ 3 ಲೈನು ಇಲ್ಲ ನಿಮಗೆ ಏನೆಲ್ಲ ಹೇಳಬೇಕು ಅನಿಸುತ್ತೆ ಅದನ್ನೆಲ್ಲ ನೀವು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ಬೋದು. ಓಕೆನಾ? ಅದೇನಿಲ್ಲ. ಇಲ್ಲ ನೀವು ಲೈವಲ್ಲಿ ನಾರ್ಮಲಾಗಿ ನೀವು ಲೈವ್ ಹೋದರೆ
ನೀವು ಏನು ರಿಲೇಟೆಡ್ ಲೈವ್ ಮಾಡ್ತಿದ್ದೀರಾ ಅದನ್ನು ನೀವು ಫುಲ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆನಾ. ಅದಾದಮೇಲೆ ಇದು ಇಷ್ಟ ಆಯಿತು ನಮ್ಮ ಡಿಸ್ಕ್ರಿಪ್ಷನ್ ಕೆಲಸ. ಓಕೆನಾ. ಅದಾದಮೇಲೆ ಗೈಸ್ ಇಲ್ಲಿ ನಾವು ವಿಸಿಬಿಲಿಟಿ ಬಂದುಬಿಟ್ಟು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ವಿಸಿಬಿಲಿಟಿಯಲ್ಲಿ ಬಂದುಬಿಟ್ಟು ನೀವು ಏನು ಯಾವುದ್ರಲ್ಲಿ ಇಡಬೇಕು, ಪಬ್ಲಿಕಲ್ಲಿ ಇಡಬೇಕು ನೀವು ಲೈವ್ ಮಾಡೋದಾದರೆ. ಓಕೆನಾ. ಸೊ ನಾನು ಲೈವ್ ಮಾಡ್ತಿಲ್ಲ, ನಾನು ಬಂದುಬಿಟ್ಟು ಅನ್ಲಿಸ್ಟೆಡಲ್ಲಿ ಇಟ್ಟಿದ್ದೀನಿ. ನೀವು ಬಂದುಬಿಟ್ಟು ಪಬ್ಲಿಕಲ್ಲೇ ಇಡಬೇಕು. ಓಕೆನಾ. ಯಾಕಂದರೆ ನೀವು ಆಡಿಯನ್ಸ್ಗೆ ಮಾಡ್ತಿರೋದು, ನೀವು ಅವ್ರು ನೋಡೋಕ್ಕೋಸ್ಕರ ಮಾಡ್ತಿರೋದು ಲೈವು. ಸೊ ಹಾಗಾಗಿ ಲೈವ್ ಮಾಡೋಣ. ಓಕೆನಾ. ಅದಾದಮೇಲೆ ಆಡಿಯನ್ಸಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಅಂತ ಮಾಡಬೇಡಿ. ಓಕೆನಾ. ಇಲ್ಲಿ ಕೆಳಗಡೆಯಲ್ಲೂ ನೀವು ನೋ ಅಂತಲೇ ಸೆಲೆಕ್ಟ್ ಮಾಡಿ, ಎಸ್ ಅಂತ ಮಾಡಬೇಡಿ. ಓಕೆನಾ. ಎರಡರಲ್ಲೂ ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಅದು ಆಯಿತು. ಈಗ ನಮ್ಮದು ಆಡಿಯನ್ಸ್ದು ಆಯಿತು. ಅದು ಆದಮೇಲೆ ನೀವು ಇಲ್ಲಿ ಲೊಕೇಶನ್ ಆಪ್ಷನ್ ಇದೆ, ನೀವು ಲೊಕೇಶನ್ನು ಬಂದುಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಿಮ್ಮದು ಲೊಕೇಶನ್ ಆಪ್ಷನಲ್, ಅದು ನೀವು ಸೆಲೆಕ್ಟ್ ಮಾಡಿಕೊಂಡ್ರು ಮಾಡ್ಬೋದು, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಸೊ ಲೊಕೇಶನ್ ಹಾಕಿದ್ರೆ ಅವ್ರಿಗೆ ಆಡಿಯನ್ಸಿಗೆ ಗೊತ್ತಾಗುತ್ತೆ ನೀವು ಯಾವ ಲೊಕೇಶನಿಂದ ಲೈವ್ ಮಾಡ್ತಿದ್ದೀರಾ ಅಂತ. ಅದಾದಮೇಲೆ ಇಲ್ಲಿ ಸ್ಕ್ರೀನ್ ಕಾಸ್ಟ್ ಅಂತ ಇದೆಯಲ್ಲ, ಅದನ್ನು ಆನ್ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು. ಇದು ನೋಡ್ಕೊಳ್ಳಿ, ನಿಮ್ಮದು ಸ್ಕ್ರೀನ್ ಕಾಸ್ಟ್ ಅಂತ ಇಲ್ಲಿದೆಯಲ್ಲ, ನಾನು ಮಾರ್ಕ್ ಮಾಡ್ತೀನಿ. ಅದನ್ನು ಬಂದುಬಿಟ್ಟು ನೀವು ಇಂಪಾರ್ಟೆಂಟು, ನಾವು ಲೈವ್ ಮಾಡ್ತಿರೋದು ಮೇನ್ ಕಾರಣ ಏನಂತ ಸ್ಕ್ರೀನ್ ಕಾಸ್ಟ್ ಮಾಡಿ ನಾವು ಲೈವ್ ಮಾಡ್ತಿರೋದು. ಸೊ ಹಾಗಾಗಿ ನಾವು ಇದನ್ನು ಆನ್ ಮಾಡಲೇಬೇಕು. ಓಕೆನಾ. ಸ್ಕ್ರೀನ್ ಕಾಸ್ಟ್ನ ಆನ್ ಮಾಡಿ. ಬೈ ಚಾನ್ಸ್ ನೀವೇನಾದರೂ ಗೇಮಿಂದ ಸ್ಕ್ರೀನ್ ಕಾಸ್ಟ್ ಏನಾದರೂ ಮಾಡ್ತಿದ್ರೆ, ನೀವು ಗೇಮ್ ಚಾನಲ್ ಏನಾದರೂ, ಅದು ಗೇಮ್ದು ನೀವು ಟೈಟಲ್ ಬಂದುಬಿಟ್ಟು ಬರ್ಕೋಬೋದು. ಓಕೆನಾ. ಅದು ಆದಮೇಲೆ ಸಿಂಪಲಿ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಹೋಗಿ ಇಲ್ಲಿ ಬಂದುಬಿಟ್ಟು ಅಲೋ ಚಾಟ್ಸು, ಅಲೋ ರಿಯಾಕ್ಷನ್ಸ್ ಅಂತ ಇದೆ. ಸೊ ನಿಮಗೆ ಚಾಟ್ಸು ಆಡಿಯನ್ಸ್ ಮಾಡೋ ಚಾಟ್ಸ್ ನೀವು ಅಲೋ ಮಾಡಬೇಕಂದ್ರೆ ಇಲ್ಲಿಂದ ಅದು ಆಲ್ರೆಡಿ ಅಲೋ ಆಗಿರುತ್ತೆ. ಸೊ ನಿಮಗೆ ಬೇಡ ಅಂದರೆ ಇದನ್ನು ಈ ಬಟನ್ನ ಅಮುಕಿದ್ರೆ ಅದು ಹೋಗುತ್ತೆ. ಓಕೆನಾ. ಅಲೋ ಆಗಲ್ಲ. ಸೊ ನನ್ನ ಪ್ರಕಾರ ನಾನು ಅಲೋನೇ ಇಡ್ತೀನಿ. ಸೊ ನೀವು ನಿಮಗೆ ಇಷ್ಟ, ನೀವು ಅಲೋ ಮಾಡೋದಾದ್ರೂ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಓಕೆನಾ. ಸಿಂಪಲ್ ಈಗ ನಾವು ನೆಕ್ಸ್ಟ್ ಮಾಡೋಣ ಇಲ್ಲಿ. ಓಕೆನಾ. ಇಲ್ಲಿ ನೆಕ್ಸ್ಟ್ ಮಾಡಿದರೆ ಇಲ್ಲಿ ನೋಡಿ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಬಂದುಬಿಟ್ಟು ಇಲ್ಲಿ ನಮ್ಮ ಪ್ರೊಫೈಲ್ ತೋರಿಸ್ತಾ ಇದೆ. ಇಲ್ಲಿ ನಾವು ಥಂಬ್ನೇಲ್ ಆ್ಯಡ್ ಮಾಡೋದು ಮೇಯ್ನಾಗಿ. ಓಕೆನಾ. ನಾವು ಏನು ರಿಲೇಟೆಡ್ ಲೈವ್ ಮಾಡ್ತಾಯಿದ್ದೀವಿ ಅದ್ರದ್ದು ಥಂಬ್ನೇಲ್ ಬಂದುಬಿಟ್ಟು ಇಲ್ಲಿ ನಾವು ಆ್ಯಡ್ ಮಾಡೋದು. ಸೊ ಸಿಂಪಲಿ ಅಪ್ಲೋಡ್ ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡೋಣ. ಅದರಲ್ಲಿ ನಾನೇ ಸಿಂಪಲಿ ಯಾವುದಾದ್ರೂ ಒಂದು ಥಂಬ್ನೇಲ್ನ ಆ್ಯಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಅಪ್ಲೋಡ್ ಥಂಬ್ನೇಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ಕೆಳಗೆ ಆ ಥರ ಹೋದರೆ ಯಾವುದಾದ್ರೂ ಒಂದು ಫೋಟೋನ ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಓಕೆ. ಇದನ್ನೇ ಸಾರಿ ಇದೆಲ್ಲ ಬ್ಯಾಕ್ ಮಾಡೋಣ. ಇದು ಇಲ್ಲಿ ಇದೆ, ನನ್ನದೇ ಫೋಟೋ ತಗೋತೀನಿ. ಇಲ್ಲಿ ಈ ಫೋಟೋನ ತಗೊಂಡು ಓಕೆ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ನೋಡಿ ಗೈಸ್, ಈ ಥರ ಇಷ್ಟೇ ಸೆಲೆಕ್ಟ್ ಆಗೋದಿದು ಇದರೊಳಗೆ. ಓಕೆನಾ. ಅದಾದಮೇಲೆ ನೋಡಿ ನಮ್ಮದು ಬಂದುಬಿಟ್ಟು ಥಂಬ್ನೇಲ್ ಅಪ್ಲೋಡ್ ಆಗಿದೆ. ನಾನು ಸಿಂಪಲಿ ಫೋಟೋ ಹಾಕಿದ್ದೀನಿ. ನೀವು ನಿಮ್ಮ ಥಂಬ್ನೇಲಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು. ನೀವು ಯಾವುದಾದ್ರೂ ಆ್ಯಪಿಂದ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ನೋಡಿ ಗೈಸ್, ಈ ಥರ ಬರುತ್ತೆ. ಓಕೆ ಗಾಟ್ ಇಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಬ್ಲೂ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಅದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಮದು ಸ್ಟಾರ್ಟ್ ನಾವು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಓಕೆ ಗೈಸ್, ಈಗ ಲಾಸ್ಟಲ್ಲಿ ಬಂದುಬಿಟ್ಟು ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಬಂದುಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ನಲ್ಲ, ಅದು ಎಂಡ್ ಆಗೋಯ್ತು. ಯಾಕಂದರೆ ಇದು ನಾನು ಸ್ಕ್ರೀನ್ ಕಾಸ್ಟ್ ಮಾಡ್ತಾ ಇದ್ದೀನಲ್ಲ ಲೈವಲ್ಲಿ, ಹಾಗಾಗಿ ಎಂಡ್ ಆಗೋಯಿತು. ಸೊ ಅದನ್ನು ಸ್ಟಾರ್ಟ್ ಮಾಡಿದರೆ ನಿಮ್ಮದು ಲೈವ್ ಬಂದುಬಿಟ್ಟು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಜಸ್ಟ್ ನೀವು ಅದೇ ಸ್ಕ್ರೀನ್ ಬಂದುಬಿಟ್ಟು ಓಪನ್ ಆಗಿಬಿಡುತ್ತೆ. ನೀವೇನು ಮಾಡಬೇಕಲ್ಲಿ ಜಸ್ಟ್ ನಿಮ್ಮದು ಯೂಟ್ಯೂಬ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ನಿಮ್ಮದು ಪ್ಲೇ ಲಿಸ್ಟ್ ಇರುತ್ತಲ್ಲ, ವೀಡಿಯೋಸು, ಲೈವ್ಸು, ಮತ್ತು ಇನ್ನು ಪ್ಲೇ ಲಿಸ್ಟ್ ಅಂತ ಆಪ್ಷನ್ ಇರುತ್ತಲ್ಲ. ಸೊ ಪ್ಲೇ ಲಿಸ್ಟಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮದು ಒಂದು ವೀಡಿಯೋನ ಪ್ಲೇ ಮಾಡಿಬಿಟ್ಬಿಡಿ. ಅದರಲ್ಲಿ ಪ್ಲೇ ಆಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಬಂದು ಕ್ಲಿಕ್ ಮಾಡಿಬಿಟ್ಟು ನೀವು ಬಿಟ್ಬಿಡಿ, ತಾನಾಗೆ ವೀಡಿಯೋ ಓಡ್ತಾ ಇರುತ್ತೆ ಅದು. ಹಂಗೆ ಗೈಸ್ ನಿಮ್ಮದು ಲೈವ್ ಎಂಡೇ ಆಗಲ್ಲ, ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಬಂದುಬಿಟ್ಟು ಪ್ಲೇ ಆಗ್ತಾನೇ ಇರುತ್ತೆ. ಸೊ ಎಂಡ್ ಆಗಲ್ಲ. ನಿಮ್ಮದು ಎಂಡ್ ಯಾವಾಗ ಆಗುತ್ತಂದರೆ ಎಲ್ಲ ವೀಡಿಯೋಸ್ ಎಲ್ಲ ಇದಾಗುತ್ತಲ್ಲ, ಆಗ ನೀವೇನೇ ಎಂಡ್ ಮಾಡಿಬಿಡಿ. ನೀವೇನು ಮಾಡಿ ಪ್ಲೇ ಮಾಡಿಬಿಟ್ಟು ಸುಮ್ಮನೆ ಫೋನ್ ಇಟ್ಬಿಟ್ಟು ಎಲ್ಲಾದರೂ ಔಟ್ಸೈಡ್ ಹೋಗಿ ಬಂದುಬಿಡಿ. ಅಷ್ಟೊತ್ತವರೆಗೂ ನಿಮ್ಮದು ಬಂದುಬಿಟ್ಟು ಇಲ್ಲಿ ವಾಚ್ ಟೈಮ್ ಅವರ್ನು ಕಂಪ್ಲೀಟ್ ಆಗುತ್ತೆ, ನೀವು ವೀಡಿಯೋಸ್ ಎಲ್ಲ ಪ್ಲೇ ಆದಂಗೂ ಆಗುತ್ತೆ, ನೀವು ಹೊರಗೆ ಹೋಗಿ ಬಂದಂಗೂ ಆಗುತ್ತೆ. ಓಕೆ ಗೈಸ್, ಇಷ್ಟೇ ಇವತ್ತಿನ ವೀಡಿಯೋದಲ್ಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.